ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಬುಧವಾರದ ಮಿನಿ ವ್ಲಾಗು. ನಾನು ಟಿಫನ್ ಬಂದು ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡೋಣ ಅಂತ ಬದನೆಕಾಯಿ ತಂದಿದ್ದೆ. ಹಳೆ ಬದನೆಕಾಯಿ ಅರ್ಧ ಕೆಜಿ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಇಷ್ಟು ಕಡಲೆ ಬೀಜ, ಇದನ್ನು ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ತಗೊಂಡಿದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ನಾನು ಎಣ್ಗಾಯಿ ಮಾಡ್ತಾ ಇರೋದು. ಇದನ್ನೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು, ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಮತ್ತು ಒಗ್ಗರಣೆಗೆ ಬಂದು ನಾನು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬದನೆಕಾಯಿಗೆ 4 ಭಾಗ ಕಟ್ ಮಾಡಿಕೊಂಡು ಅದಕ್ಕೆ ಮಸಾಲೆ ಹಾಕಿಲ್ಲ. ನಾನು ಬರೀ ಎಣ್ಣೆನಲ್ಲಿ ಹಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಎಲ್ಲ ಸಾಫ್ಟ್ ಆದಮೇಲೆ ಆಮೇಲೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ನಾನು ಹಾಕ್ಕೊಂಡಿದ್ದು. ರುಬ್ಬಿರೋದು ಮಸಾಲೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಧನಿಯಾಧೂಳು, ಅರಿಶಿನ ಮತ್ತು ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿ ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಂಡು ಉಪ್ಪು ಹಾಕಿ ನೋಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಮಸಾಲೆ ಅದ್ರ ಒಳಗಡೆ ಹಾಕಿ ಮಾಡೋ ಬದಲು ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಹಾಕಿ ನಾನು ಇಳಿಸ್ಕೊಂಡೆ. ಎಣ್ಗಾಯಿ ರೆಡಿ ಆಯಿತು. ಅಕ್ಕಿ ರೊಟ್ಟಿಗೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅಕ್ಕಿ ರೊಟ್ಟಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಹಸಿಟ್ಟು ಹಾಕಿ ಸಬ್ಬೆ ಸೊಪ್ಪು, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ, ಕ್ಯಾರೆಟ್ ತುರಿ ಎಲ್ಲ ಹಾಕಿ ಮಾಡಿಕೊಂಡೆ. ಇದು ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡಿದ್ದೀನಿ. ಮತ್ತು ಒಂದು ಆರ್ಡ್ರ್ ಬೇರೆ ಇತ್ತು ಫ್ರೆಂಡ್ಸ್. ಒಬ್ಬಟ್ಟು ಒಂದು 60 ಪೀಸು ಒಬ್ಬಟ್ಟು ಬೇಕಾಗಿತ್ತು. ಅದಕ್ಕೆ ನಾನು, ಅಮ್ಮ, ನನ್ನ ದೊಡ್ಡ ಮಗಳು ರೆಡಿ ಮಾಡ್ಕೊಂಡ್ವಿ. ಒಬ್ಬಟ್ಟು ಎಲ್ಲ ಪಾಕ ತೆಗೆದು ರೆಡಿ ಮಾಡಿಕೊಂಡೆ. ಅಂದರೆ ಪಾಕ ತೆಗೆಯೋದೆಲ್ಲ ನಾನು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಆವಾಗವಾಗ ತೋರಿಸಿದ್ದೀನಿ. ಸರಿ, ಅದಕ್ಕೆ ನಾನು ಬೇಳೆ ಬಂದು 2 ಕೆ ಜಿ ಬೇಳೆ ಹಾಕ್ಕೊಂಡಿದ್ದೆ. ಇನ್ನೂ ಬೇಕು ಅಂತ ಹೇಳಿದ್ರು, ಅದರಿಂದ 2 ಕೆ ಜಿ ಹಾಕ್ಕೊಂಡು ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡು ಸುಡ್ತಾಯಿದ್ದೀವಿ. ಇದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.